ನಟ ಧ್ರುವ ಸರ್ಜಾ ವಿರುದ್ಧ ಮುಂಬೈನ ಅಂಬೋಲಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3.25 ಕೋಟಿ ರೂಪಾಯಿಯನ್ನ ನನ್ನಿಂದ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಅಡ್ವಾನ್ಸ್ ಅನ್ನು ಪಡ್ಕೊಂಡು ಆನಂತರ ಸಿನಿಮಾ ಮಾಡದೆ ನಟ ಧ್ರುವ ಸರ್ಜಾ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ನಿರ್ಮಾಪಕ ಹಾಗೆ ನಿರ್ದೇಶಕರಾಗಿರುವಂತಹ ರಾಘವೇಂದ್ರ ಹೆಗಡೆ ಅವರು. ಅದೇ ನಟ ಧ್ರುವ ಸರ್ಜಾ ಅವರ ಆಪ್ತ ಬಳಗ ಇದನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಇದೆಲ್ಲವೂ ಕೂಡ ಸುಳ್ಳು ಆರೋಪ. ಈ ಕ್ಷಣಕ್ಕೂ ಕೂಡ ಧ್ರುವ ಸರ್ಜಾ ಆ ಸಿನಿಮಾ ಮಾಡೋದಕ್ಕೆ ತಯಾರಿದ್ದಾರೆ ಅಥವಾ ಅಡ್ವಾನ್ಸ್ ಅನ್ನ ರಿಟರ್ನ್ ಮಾಡೋದಕ್ಕೂ ತಯಾರಿದ್ದಾರೆ. ಆದ್ರೆ ರಾಘವೇಂದ್ರ ಹೆಗಡೆ ಅವರು ಸಿನಿಮಾದ ಮಾತುಕತೆ ಮಾಡ್ತಾನೆ ಕರೆಕ್ಟ್ ಆಗಿ ಸ್ಕ್ರಿಪ್ಟ್ ತಯಾರು ಮಾಡದೆ ಅಥವಾ ಕರೆಕ್ಟ್ ಆಗಿ ಸಿದ್ಧತೆಯನ್ನ ಮಾಡ್ಕೊಳ್ದೆ ನಾವೇ ಫೋರ್ಸ್ ಮಾಡಿದ್ರು ಸರಿಯಾಗಿ ಯಾವುದೇ ರೀತಿಯಾದಂತಹ ತಯಾರಿ ಮಾಡ್ಕೊಳ್ದೆ ಈಗ ಏಕಾಏಕಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಮುಂಬೈನಲ್ಲಿ ಮಾನಹಾನಿಯಾಗಿದೆ. ನಾವು ಕೂಡ ಅವರ ವಿರುದ್ಧ ಈಗ ಡಿಫಾಮೇಷನ್ ಕೇಸ್ ಹಾಕಬೇಕಾಗತ್ತೆ. ಒಬ್ಬ ಸ್ಟಾರ್ ನಟನ ವಿರುದ್ಧ ಇಂಥದ್ದೊಂದು ವಂಚನೆಯ ಆರೋಪವನ್ನ ಮಾಡಿರೋದು ನಿಜಕ್ಕೂ ಕೂಡ ಶಾಕಿಂಗ್. ನಾವು ಕೂಡ ಮಾನಹಾನಿ ಕೇಸನ್ನ ದಾಖಲು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿ ನಟ ಧ್ರುವ ಸರ್ಜಾ ಅವರ ಆಪ್ತ ಬಳಗ ಸದ್ಯ ಪ್ರತಿಕ್ರಿಯೆಯನ್ನ ನೀಡ್ತಾ ಇದೆ. ಅವರ ಆಪ್ತರಾಗಿರುವಂತಹ ಅಶ್ವಿನ್ ನೀಡಿದಂತಹ ಪ್ರತಿಕ್ರಿಯೆಯನ್ನ ಗಮನಿಸಿದ್ರೆ ರಾಘವೇಂದ್ರ ಹೆಗಡೆ ಅವರು ಮಾಡಿರುವಂತಹ ಆರೋಪ ಏನು? ಆ ಎಫ್ಐಆರ್ ಕಾಪಿಯನ್ನ ಗಮನಿಸ್ತಾ ಇದ್ರಿ. ಅದರಲ್ಲಿ ಸಿನಿಮಾ ಮಾಡೋಕೆ ನನ್ನ ಜೊತೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಧ್ರುವ ಸರ್ಜಾ ಅವರೇ ನನ್ನನ್ನ ಮೊದಲಿಗೆ ಅಪ್ರೋಚ್ ಮಾಡಿದ್ದು. ಅವರ ಒತ್ತಾಯದ ಮೇರೆಗೆ ನಾನು ಅವ್ರ ಜೊತೆ ಸಿನಿಮಾ ಮಾಡೋಕೆ ಒಪ್ಕೊಂಡೆ. ಸಹಿ ಹಾಕುವ ದಿನ ಅಂದ್ರೆ ಸಿನಿಮಾದ ಒಪ್ಪಂದಕ್ಕೆ ಸಹಿ ಹಾಕುವ ದಿನ 3 ಕೋಟಿ ರೂಪಾಯಿ ಕೇಳೋಕೆ ಧ್ರುವ ಸರ್ಜಾ ಪ್ರಾರಂಭ ಮಾಡಿದ್ರು. ಆ ಕಾರಣಕ್ಕಾಗಿ ನಾನು ಬೇರೆಯವರಿಂದ 2018ರಿಂದಾನು ಬೇರೆಯವರಿಂದ ಬಡ್ಡಿ ಮೇಲೆ ಹಣ ತಗೊಂಡು ಅದನ್ನ ಅಡ್ವಾನ್ಸ್ ರೀತಿ ಧ್ರುವ ಸರ್ಜಾಗೆ ನಾನು ಪಾವತಿ ಮಾಡಿದ್ದೀನಿ. ಇದನ್ನ ಉಲ್ಲೇಖ ಮಾಡಿರೋದು ರಾಘವೇಂದ್ರ ಹೆಗಡೆ ಅವರು ತಮ್ಮ ಎಫ್ಐಆರ್ ಕಾಪಿನಲ್ಲಿ. ಧ್ರುವ ಸರ್ಜಾ ಅವರ ಮೇಲೆ ನಂಬಿಕೆ ಇಟ್ಟು ನಾನು ಹಣವನ್ನ ಕೊಟ್ಟಿದ್ದೀನಿ. ಅವರು ನನ್ನ ಜೊತೆ ಚಿತ್ರೀಕರಣಕ್ಕೆ 80 ದಿನಗಳ ಟೈಮ್ ಅನ್ನ 80 ದಿನಗಳ ಕಾಲ್ ಶೀಟ್ ನೀಡೋಕೆ ಒಪ್ಕೊಂಡಿದ್ರು. ಸಿನಿಮಾಗೆ ಹಾಜರಾಗೋದಕ್ಕೆ ಸಿನಿಮಾ ಮುಹೂರ್ತಕ್ಕೆ ಹಾಜರಾಗೋದಕ್ಕೆ ಒಪ್ಕೊಂಡಿದ್ರು. ಆದ್ರೆ ಆನಂತರ ಬೇರೆ ಕಾರಣ ಇಟ್ಟು ಡಿಲೇ ಮಾಡಿದ್ರು. ಲಾಕ್ಡೌನ್ ಟೈಮ್ನಲ್ಲಿ ನನ್ನ ಜೊತೆ ಯಾವುದೇ ರೀತಿಯಾದಂತಹ ಸಂಪರ್ಕವನ್ನ ಅಥವಾ ಕಮ್ಯುನಿಕೇಶನ್ ತಪ್ಪಿಸೋದಕ್ಕೆ ಅವರು ಪ್ರಾರಂಭ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ನನ್ನನ್ನ ಭೇಟಿಯಾಗೋದನ್ನ ಅವರು ತಪ್ಪಿಸಿದ್ರು. 2021ರಲ್ಲಿ ನಾನು ಮತ್ತೆ ಸಂಪರ್ಕ ಮಾಡಿದಾಗ ಅವರು ನನ್ನ ಚಿತ್ರದಲ್ಲಿ ಕೆಲಸ ಮಾಡೋಕೆ ತಮ್ಮ ಅಸಾಮರ್ಥ್ಯವನ್ನ ತೋರಿಸಿದ್ರು. ಬಳಿಕ ಸ್ವಲ್ಪ ಹೆಚ್ಚಿನ ಸಮಯ ಕೂಡ ಕೇಳಿದ್ರು. ಹೀಗೆ ಅವರಿಗೆ ಅಡ್ವಾನ್ಸ್ ರೀತಿ ನಾನು ಹಂತವಾಗಿ 3.25 ಕೋಟಿ ಹಣವನ್ನ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಈಗ ಎಲ್ಲ ಬಡ್ಡಿ ಸೇರಿ ಅದು 9-10 ಕೋಟಿ ತನಕ ಹೋಗಿದೆ. ಯಾಕಂದ್ರೆ ನಾನು ಬಡ್ಡಿನಲ್ಲಿ ಹಣ ತಗೊಂಡಿರೋದು. ನನಗೆ ಆ ಹಣವನ್ನು ವಾಪಸ್ ಕೊಟ್ಟಿಲ್ಲ. ನನ್ನ ಜೊತೆ ಸಿನಿಮಾನೂ ಕೂಡ ಮಾಡಿಲ್ಲ. ಅವರ ಕಂಪ್ಲೀಟ್ ಉದ್ದೇಶ, ಅವರ ಒಟ್ಟಾರೆ ನಡವಳಿಕೆಯನ್ನ ಗಮನಿಸಿದಾಗ ನನಗೆ ವಂಚನೆ ಮಾಡುವಂತಹ ಉದ್ದೇಶ ಅವರಿಗಿದ್ದ ಕಾಣಿಸ್ತಾ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ನಿರ್ದೇಶಕ ಹಾಗೆ ನಿರ್ಮಾಪಕರಾಗಿರುವಂತಹ ರಾಘವೇಂದ್ರ ಹೆಗಡೆ ಅವರು. ಅವ್ರು ಹೇಳ್ತಾರೆ, ಧ್ರುವ ಸರ್ಜಾ ಅವರ ಒಟ್ಟಾರೆ ನಡವಳಿಕೆಯಿಂದ ಸ್ಪಷ್ಟ ಆಗೋದೇನು ಅಂದ್ರೆ ಆರಂಭದಿಂದಲೂ ಅವರಿಗೆ ನನ್ನ ಜೊತೆ ಕೆಲಸ ಮಾಡೋ ಉದ್ದೇಶ ಇರಲಿಲ್ಲ. ಸೋಲ್ಜರ್ ಚಿತ್ರದ ಸ್ಕ್ರಿಪ್ಟ್ ನಲ್ಲಿ ಕೆಲಸ ಮಾಡೋಕ್ ಸಿದ್ಧ ಇದ್ರು ಅವರು. ಆದ್ರೆ ನನ್ನನ್ನ ಮೋಸ ಮಾಡುವಂತಹ ಏಕೈಕ ಉದ್ದೇಶದಿಂದ 3.25 ಕೋಟಿ ರೂಪಾಯಿಯನ್ನ ನನ್ನಿಂದ ತಗೊಂಡು ನನಗೆ ವಂಚನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಎಫ್ಐಆರ್ ನ ಜೊತೆ ನಾನು ಲಗತ್ತಿಸಿದ್ದೇನೆ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ತಾವು ಕೊಟ್ಟಂತಹ ಎಫ್ಐಆರ್ ನಲ್ಲಿ, ತಾವು ಕೊಟ್ಟಂತಹ ದೂರಿನಲ್ಲಿ ರಾಘವೇಂದ್ರ ಹೆಗಡೆ ನಿರ್ಮಾಪಕ ಹಾಗೆ ನಿರ್ದೇಶಕ ನನಗೆ ಭರವಸೆಯನ್ನ ಕೊಟ್ಟರು. ಇಷ್ಟು ವರ್ಷಗಳಿಂದ ಅಂದ್ರೆ ಇದೆಲ್ಲ ಆರಂಭ ಆಗಿದ್ದು 2018ರಲ್ಲಿ. ಆ ನಂತರದಲ್ಲಿ ಹಣ ಪಾವತಿಯಾದ ಮೇಲೆ ಹಂತವಾಗಿ ಭರವಸೆಯನ್ನ ನೀಡ್ತಾನೆ ಬಂದ್ರು. ಆ ಭರವಸೆಯನ್ನ ನೀಡ್ತಾ ನನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ನಟ ಧ್ರುವ ಸರ್ಜಾ ಮಾಡಿದ್ದಾರೆ ಅಂತ ಹೇಳಿ ರಾಘವೇಂದ್ರ ಹೆಗಡೆ ನಿರ್ದೇಶಕ ಹಾಗೆ ನಿರ್ಮಾಪಕ ಅವರು ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಮುಂಬೈನಲ್ಲಿ ಅವರು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರೋದು. ಮುಂಬೈನ ಅಂಬೋಲಿ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ನ ದಾಖಲು ಮಾಡಿದ್ದಾರೆ. ನಾನು RH ಎಂಟರ್ಟೈನ್ಮೆಂಟ್ ಮತ್ತು R9 ಎಂಟರ್ಟೈನ್ಮೆಂಟ್ ಎಂಬ 2 ಕಂಪನಿಗಳ ಮಾಲೀಕ ಕೂಡ ಆಗಿದ್ದೇನೆ. ಜೊತೆಗೆ ಚಿತ್ರರಂಗದಲ್ಲಿ ನಿರ್ದೇಶಕ ಹಾಗೆ ನಿರ್ಮಾಪಕನಾಗಿ ನಾನು ಕೆಲಸ ಮಾಡಿದ್ದೀನಿ. ಇಲ್ಲಿಯವರೆಗೆ ಹಲವು ಸುಪ್ರಸಿದ್ಧ ಕಲಾವಿದರ ಜೊತೆ ನಾನು ಸಿನಿಮಾ ಮಾಡಿದ್ದೀನಿ. ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಹಲವು ಪ್ರಾಜೆಕ್ಟ್ಗಳನ್ನ ಮಾಡಿದ್ದೀನಿ. 2016ರಿಂದ 2018ರವರೆಗೆ ಖುದ್ದು ಧ್ರುವ ಸರ್ಜಾ ಅವರು ನನ್ನನ್ನ ಪದೇ ಭೇಟಿ ಮಾಡಿದ್ರು. ನನ್ನ ಜೊತೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಬಹಳ ಆಸಕ್ತಿಯನ್ನ ತೋರಿಸಿದ್ರು. ಅವರೇ ಸ್ಕ್ರಿಪ್ಟ್ ಕೂಡ ನೀಡಿದ್ರು. ಅವರ ಒತ್ತಾಯದ ಮೇರೆಗೆ ನಾನು ಅವ್ರ ಜೊತೆ ಸಿನಿಮಾ ಮಾಡೋಕ್ ಒಪ್ಕೊಂಡೆ. ಆದ್ರೆ ಈಗ ಅವರಿಂದ ನನಗೆ ವಂಚನೆಯಾಗಿದೆ ಅಂತ ಹೇಳಿ ರಾಘವೇಂದ್ರ ಹೆಗಡೆ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಎಲ್ಲ ಆರೋಪವನ್ನ ನಟ ಧ್ರುವ ಸರ್ಜಾ ಅವರ ಆಪ್ತ ಬಳಗ
ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಇದೆಲ್ಲವೂ ಕೂಡ ಕಂಪ್ಲೀಟ್ ಫಾಲ್ಸ್ ಅಲಿಗೇಷನ್. ಇದರಲ್ಲಿ ಯಾವುದೂ ಕೂಡ ಸತ್ಯ ಇಲ್ಲ. ನಾವು ಸಿನಿಮಾ ಮಾಡೋಕೆ ಈ ಕ್ಷಣಕ್ಕೂ ಕೂಡ ಸಿದ್ಧರಿದ್ದೀವಿ, ಅಥವಾ ಅವ್ರಿಗೆ ಹಣ ವಾಪಸ್ ಬೇಕು ಅಂದ್ರೆ ಆ ಹಣ ವಾಪಸ್ ಕೊಡೋದಕ್ಕೂ ಸಿದ್ಧರಿದ್ದೀವಿ. ಆದ್ರೆ ಕನ್ನಡದಲ್ಲಿ ಬೇಡ, ಬೇರೆ ಭಾಷೆನಲ್ಲಿ ಮಾಡೋಣ ಅಂತ ಹೇಳಿದ್ರು. ಸರಿಯಾದಂತಹ ಸ್ಕ್ರಿಪ್ಟ್ ಅನ್ನ ತರಲಿಲ್ಲ, ಅವರೇ ಮುಂದಕ್ಕೆ ಹಾಕ್ತಾ ಬಂದ್ರು. ಅವರಿಂದಾಗಿ ಡಿಲೇ ಆಯಿತು ಈ ಪ್ರಾಜೆಕ್ಟ್ ಹೊರತು ಧ್ರುವ ಸರ್ಜಾ ಅವರಿಂದಾಗಿ ಅಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಧ್ರುವ ಸರ್ಜಾ ಅವರ ಆಪ್ತ ಬಳಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.